ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಚಿಕ್ಕ ವಯಸ್ಸು ತಡೆತಟ್ಟಿ ದುಷ್ಟರ ವಿರುದ್ಧ ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲಿ ಧೀಮಂತಿಗೆ ತೋರಿಸಿದೆಯಲ್ಲ ಹೀರೋಗಳಾಗ್ಬಿಡ್ತೀರಾ. ಯಾವ್ದೋ ಕೂಟ್ಲಿಕ್ಕರ್ ಕೆಲಸ ಮಾಡ್ತಿದ್ದವ್ರು ಇವತ್ತು ರಾಜಕಾರಣಿಗಳಾಗಿದ್ದಾರೆ. ಆ ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಸೆಲ್ಯೂಟ್ ಮಾಡುದು ಇಡೀ ನಮ್ಮ ದೇಹ 160 ಸೆಂಟಿಮೀಟರ್ ಇರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ. ಹೌದಾ ಇಲ್ಲ? ಯಾಕೆ ಅಂದ್ರೆ ಇಷ್ಟು ದೇಹವನ್ನು ಕುಗ್ಗಿಸಿ ಯಾವ್ದು ಕಳ್ಳರಿಗೆ ಸೆಲ್ಯೂಟ್ ಮಾಡ್ಬೇಕಲ್ಲ, ಅದ್ ಬಿಡಿ. ಊರ್ ಕೊತ್ವಾಲ ಪೊಲೀಸ್ ಆಗಿರ್ಬೇಕು, ರೌಡಿ ಅಲ್ಲ. ಆದರ್ಶ್ ಮತ್ತೆ ಅದು ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಚಿಕ್ಕ ವಯಸ್ಸು ತಡೆತಟ್ಟಿ ದುಷ್ಟರ ವಿರುದ್ಧ ನಿಮ್ಮನ್ನ ಒತ್ತು ಮೆರೆಸ್ತೀವಿ. KRS ಪಕ್ಷ ವಹಿಸಿದೆ. ಆಮೇಲೆ ಹಣ ಮಾಡೋದು ಇತ್ಯಾದಿ ಎಲ್ಲ ಮುಂದೆ ಟೆಕ್ನಾಲಜಿ ನಾವು ಮುಂದೆ ಬಂದ್ಬಿಟ್ಟಿದೀವ್ರಪ್ಪ. ಹಾಗಾಗಿ ಇವತ್ತು ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲಿ ಧೀಮಂತಿಗೆ ತೋರಿಸಿದೆಯಲ್ಲ ಹೀರೋಗಳಾಗ್ಬಿಡ್ತೀರಾ. ಪೊಲೀಸರಿಗೆ ನಾವು ಪದೇ ಒಂದು ಮಾತಾಡ್ತಾ ಇದೀವಿ. IAS ಆಫೀಸರ್ಸ್, IPS ಆಫೀಸರ್ಸ್, ಯಾರ್ಯಾರು ಕಳ್ಳರು, ರೌಡಿಗಳು, ಪುಡಿ ರೌಡಿಗಳು, ಯಾವ್ದೋ ಕೂಟ್ಲಿಕ್ಕರ್ ಕೆಲಸ ಮಾಡ್ತಿದ್ದವ್ರು ಇವತ್ತು ರಾಜಕಾರಣಿಗಳಾಗಿದ್ದಾರೆ. ಆ ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಸೆಲ್ಯೂಟ್ ಮಾಡುದು ಇಡೀ ನಮ್ಮ ದೇಹ 160 ಸೆಂಟಿಮೀಟರ್ ಇರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ. ಹೌದಾ ಇಲ್ಲ? ಯಾಕೆ ಅಂದ್ರೆ ಇಷ್ಟು ದೇಹವನ್ನು ಕುಗ್ಗಿಸಿ ಯಾವನಿಗೂ ಕಳ್ಳರಿಗೆ ಸೆಲ್ಯೂಟ್ ಮಾಡ್ಬೇಕಲ್ಲ, ಅದ್ ಬಿಡಿ. ಪ್ರಾಮಾಣಿಕರು ಸೆಲ್ಯೂಟ್ ಮಾಡ್ತೀವಿ, ಕಳ್ಳರನ್ನ ಎಡೆಮುರಿ ಕಟ್ತೀವಿ ಅಂತ ಅನ್ನುವಂಥದ್ದೊಂದು ತೆಗೆದುಕೊಳ್ಳಿ. ಕನ್ನಡ ಭುವನೇಶ್ವರಿ ಕೆಲಸ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತ ಹೀರೋಗಳಾಗಿ ದುಡ್ಡು ಮಾನ್ಯತೆಗೋಸ್ಕರ ನಾವು ದುಡ್ಡು ಸಂಪಾದನೆ ಮಾಡೋದು, ಕಾರಲ್ಲಿ ಓಡಾಡೋದು, ನಮ್ನ ಚೆನ್ನಾಗಿದ್ದಾರೆ ಅಂತ ಜನ ಭಾವಿಸ್ಲಿ ಅಂತ ನಾವು ಮಾಡ್ತಾ ಇರುವಂತ ಕೆಲಸ ಮಾಡೇ ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ಕೆಂಪೇಗೌಡ ಸಿನಿಮಾ ತೆಗೆದವ್ರು ಹೀರೋಗಳು. ಹೌದಾ ಇಲ್ಲ? ಬೀಸೆ ತಿರುಗಿಸಿದ ಯಾಕೆಂದ್ರೆ ಈ ಗನ್ನಿದೆಯಲ್ಲ ಇದೇ ಬೀಸೆ ಆಯ್ತಲ್ಲ. ಆ ಕೆಲಸ ಮಾಡೋಕೆ ಶುರು ಮಾಡಿ. KRS ಪಕ್ಷ ನಿಮ್ಮನ್ನು ಒತ್ತರಿಸುತ್ತೆ. ಒಂದು ತಿಳ್ಕೋಬೇಕು ದಯವಿಟ್ಟು ಎಲ್ಲರೂ ಪೊಲೀಸರು, ನಾವು ಪೊಲೀಸ್ ಇಲಾಖೆಯನ್ನ ಗೌರವಿಸ್ತೀವಿ. ಪೊಲೀಸ್ ಇಲಾಖೆಗೆ ಏನ್ ಘನತೆ ಗೌರವ ಇದೆ ಅದನ್ನ ಮರುಪ್ರತಿಷ್ಠಾಪಿಸಬೇಕು ಅನ್ನುವಂತ ಕಾರಣಕ್ಕೆ ಬಡದಾಡ್ತಾ ಇರುವಂತದ್ದು. ಯಾವ್ದೋ ಸಿನಿಮಾದಲ್ಲೊಂದು ಡೈಲಾಗ್ ಇದೆ, ಊರ್ ಕೊತ್ವಾಲ ಪೊಲೀಸ್ ಆಗಿರ್ಬೇಕು, ರೌಡಿ ಅಲ್ಲ. ಅದಲ್ಲ, ಈ ಸಂದರ್ಭವನ್ನ ದಯಮಾಡಿ ಬಳಸಿ ಹೀರೋಗಳಾಗಿ ನಿಮ್ಮ ಹೈಯರ್ ಆಫೀಸರ್ ಕೊಡಿರಿ ಸೆಟ್ಟು. ಆಮೇಲೆ ನಾವಿವತ್ತು ನಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠ ಆಗ್ಬೇಕು. ಈಗ ನೀವು ಯಾವ್ದೋ ಒಂದು ಯಾವ್ದಾವ್ದು ಆಗ್ತಿದೆ, IPC ಇರ್ಬೋದು, CRPC ಇರ್ಬೋದು, ಪೊಲೀಸ್ ಆಕ್ಟ್ ಇರ್ಬೋದು, ಅದಕ್ಕೆ ನೀವು ಕಸ್ಟಡಿಯನ್ನು ಅದಕ್ಕೆ ನೀವು ನಿಷ್ಠರಾಗಿರ್ಬೇಕು. ಹಾಗಾಗಿ ನಿಮಗೆ ಅದನ್ನ ಕಣ್ಗೋತ್ಕೊಂಡು ಸೆಲ್ಯೂಟ್ ಮಾಡಿ. ಯಾವ ಹೈಯರ್ ಆಫೀಸರ್ ಕಾನೂನು ಬಿಟ್ಟು ನೀನು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಮಾಡಿ. ಕಾನೂನು ಏನಿದೆ ಅದ್ರ ಪ್ರಕಾರ ಮಾಡಿ. ದೊಡ್ಡವರಾಗಿ ಹೀರೋಗಳಾಗಿ ನಿಮ್ಮ ಮಕ್ಕಳು, ನಿಮ್ಮ ಧರ್ಮಪತ್ನಿಯರು ಅವರೆಲ್ಲರೂ ಖುಷಿ ಪಡ್ಬೇಕು. ಅರೆಲ್ಲ ಏನೇ ಅಂತ ಬೀಸಿ ತಿರುಗಿಸಿ ಕೆಲಸ ಮಾಡಿ. ಆದರ್ಶ್ ಮತ್ತೆ ಅದು ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಚಿಕ್ಕ ವಯಸ್ಸು ತಡೆತಟ್ಟಿ ದುಷ್ಟರ ವಿರುದ್ಧ ನಿಮ್ಮನ್ನ ಒತ್ತು ಮೆರೆಸ್ತೀವಿ. KRS ಪಕ್ಷ ವಹಿಸಿದೆ. ಆಮೇಲೆ ಹಣ ಮಾಡೋದು ಇತ್ಯಾದಿ ಎಲ್ಲ ಮುಂದೆ ಟೆಕ್ನಾಲಜಿ ನಾವು ಮುಂದೆ ಬಂದ್ಬಿಟ್ಟಿದೀವ್ರಪ್ಪ. ಹಾಗಾಗಿ ಇವತ್ತು ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲಿ ಧೀಮಂತಿಗೆ ತೋರಿಸಿದೆಯಲ್ಲ ಹೀರೋಗಳಾಗ್ಬಿಡ್ತೀರಾ. ಪೊಲೀಸರಿಗೆ ನಾವು ಪದೇ ಒಂದು ಮಾತಾಡ್ತಾ ಇದೀವಿ. IAS ಆಫೀಸರ್ಸ್, IPS ಆಫೀಸರ್ಸ್, ಯಾರ್ಯಾರು ಕಳ್ಳರು, ರೌಡಿಗಳು, ಪುಡಿ ರೌಡಿಗಳು, ಯಾವ್ದೋ ಕೂಟ್ಲಿಕ್ಕರ್ ಕೆಲಸ ಮಾಡ್ತಿದ್ದವ್ರು ಇವತ್ತು ರಾಜಕಾರಣಿಗಳಾಗಿದ್ದಾರೆ. ಆ ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಸೆಲ್ಯೂಟ್ ಮಾಡುದು ಇಡೀ ನಮ್ಮ ದೇಹ 160 ಸೆಂಟಿಮೀಟರ್ ಇರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ. ಹೌದಾ ಇಲ್ಲ? ಯಾಕೆ ಅಂದ್ರೆ ಇಷ್ಟು ದೇಹವನ್ನು ಕುಗ್ಗಿಸಿ ಯಾವನಿಗೂ ಕಳ್ಳರಿಗೆ ಸೆಲ್ಯೂಟ್ ಮಾಡ್ಬೇಕಲ್ಲ, ಅದ್ ಬಿಡಿ. ಪ್ರಾಮಾಣಿಕರು ಸೆಲ್ಯೂಟ್ ಮಾಡ್ತೀವಿ, ಕಳ್ಳರನ್ನ ಎಡೆಮುರಿ ಕಟ್ತೀವಿ ಅಂತ ಅನ್ನುವಂಥದ್ದೊಂದು ತೆಗೆದುಕೊಳ್ಳಿ. ಕನ್ನಡ ಭುವನೇಶ್ವರಿ ಕೆಲಸ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತ ಹೀರೋಗಳಾಗಿ ದುಡ್ಡು ಮಾನ್ಯತೆಗೋಸ್ಕರ ನಾವು ದುಡ್ಡು ಸಂಪಾದನೆ ಮಾಡೋದು, ಕಾರಲ್ಲಿ ಓಡಾಡೋದು, ನಮ್ನ ಚೆನ್ನಾಗಿದ್ದಾರೆ ಅಂತ ಜನ ಭಾವಿಸ್ಲಿ ಅಂತ ನಾವು ಮಾಡ್ತಾ ಇರುವಂತ ಕೆಲಸ ಮಾಡೇ ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ಕೆಂಪೇಗೌಡ ಸಿನಿಮಾ ತೆಗೆದವ್ರು ಹೀರೋಗಳು. ಹೌದಾ ಇಲ್ಲ? ಬೀಸೆ ತಿರುಗಿಸಿದ ಯಾಕೆಂದ್ರೆ ಈ ಗನ್ನಿದೆಯಲ್ಲ ಇದೇ ಬೀಸೆ ಆಯ್ತಲ್ಲ. ಆ ಕೆಲಸ ಮಾಡೋಕೆ ಶುರು ಮಾಡಿ. KRS ಪಕ್ಷ ನಿಮ್ಮನ್ನು ಒತ್ತರಿಸುತ್ತೆ. ಒಂದು ತಿಳ್ಕೋಬೇಕು ದಯವಿಟ್ಟು ಎಲ್ಲರೂ ಪೊಲೀಸರು, ನಾವು ಪೊಲೀಸ್ ಇಲಾಖೆಯನ್ನ ಗೌರವಿಸ್ತೀವಿ. ಪೊಲೀಸ್ ಇಲಾಖೆಗೆ ಏನ್ ಘನತೆ ಗೌರವ ಇದೆ ಅದನ್ನ ಮರುಪ್ರತಿಷ್ಠಾಪಿಸಬೇಕು ಅನ್ನುವಂತ ಕಾರಣಕ್ಕೆ ಬಡದಾಡ್ತಾ ಇರುವಂತದ್ದು. ಯಾವ್ದೋ ಸಿನಿಮಾದಲ್ಲೊಂದು ಡೈಲಾಗ್ ಇದೆ, ಊರ್ ಕೊತ್ವಾಲ ಪೊಲೀಸ್ ಆಗಿರ್ಬೇಕು, ರೌಡಿ ಅಲ್ಲ. ಅದಲ್ಲ, ಈ ಸಂದರ್ಭವನ್ನ ದಯಮಾಡಿ ಬಳಸಿ ಹೀರೋಗಳಾಗಿ ನಿಮ್ಮ ಹೈಯರ್ ಆಫೀಸರ್ ಕೊಡಿರಿ ಸೆಟ್ಟು. ಆಮೇಲೆ ನಾವಿವತ್ತು ನಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠ ಆಗ್ಬೇಕು. ಈಗ ನೀವು ಯಾವ್ದೋ ಒಂದು ಯಾವ್ದಾವ್ದು ಆಗ್ತಿದೆ, IPC ಇರ್ಬೋದು, CRPC ಇರ್ಬೋದು, ಪೊಲೀಸ್ ಆಕ್ಟ್ ಇರ್ಬೋದು, ಅದಕ್ಕೆ ನೀವು ಕಸ್ಟಡಿಯನ್ನು ಅದಕ್ಕೆ ನೀವು ನಿಷ್ಠರಾಗಿರ್ಬೇಕು. ಹಾಗಾಗಿ ನಿಮಗೆ ಅದನ್ನ ಕಣ್ಗೋತ್ಕೊಂಡು ಸೆಲ್ಯೂಟ್ ಮಾಡಿ. ಯಾವ ಹೈಯರ್ ಆಫೀಸರ್ ಕಾನೂನು ಬಿಟ್ಟು ನೀನು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಮಾಡಿ. ಕಾನೂನು ಏನಿದೆ ಅದ್ರ ಪ್ರಕಾರ ಮಾಡಿ. ದೊಡ್ಡವರಾಗಿ ಹೀರೋಗಳಾಗಿ ನಿಮ್ಮ ಮಕ್ಕಳು, ನಿಮ್ಮ ಧರ್ಮಪತ್ನಿಯರು
ಅವರೆಲ್ಲರೂ ಖುಷಿ ಪಡ್ಬೇಕು. ಅರೆ ಏನೇ ಅಂತ ಬೀಸಿ ತಿರುಗಿಸಿ ಕೆಲಸ ಮಾಡಿ. ಓಕೆ ನಾನು ಹೇಳುದು ಆದರ್ಶ್ ಮತ್ತೆ ಅದು ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಚಿಕ್ಕ ವಯಸ್ಸು ಪಡೆ ತಟ್ಟಿ ದುಷ್ಟರ ವಿರುದ್ಧ ನಿಮ್ಮನ್ನ ಒತ್ತು ಮೆರೆಸ್ತೀವಿ. KRS ಪಕ್ಷ ವಹಿಸಿದೆ. ಆಮೇಲೆ ಹಣ ಮಾಡೋದು ಇತ್ಯಾದಿ ಎಲ್ಲ ಮುಂದೆ ಟೆಕ್ನಾಲಜಿ ನಾವು ಮುಂದೆ ಬಂದ್ಬಿಟ್ಟಿದೀವರಪ್ಪ. ಹಾಗಾಗಿ ಇವತ್ತು ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲಿ ಧೀಮಂತಿಗೆ ತೋರಿಸಿದೆಯಲ್ಲ, ಹೀರೋಗಳಾಗ್ಬಿಡ್ತೀರಾ. ಪೊಲೀಸರಿಗೆ ನಾವು ಪದೇ ಒಂದು ಮಾತು ಹೇಳ್ತಾ ಇದೀವಿ. IAS ಆಫೀಸರ್ಸ್ IPS ಆಫೀಸರ್ಸ್ ಯಾರ್ಯಾರು ಕಳ್ಳರು, ರೌಡಿಗಳು, ಪುಡಿ ರೌಡಿಗಳು, ಯಾವ್ದೋ ಬೂಟ್ಲಿಕ್ಕರ್ ಕೆಲಸ ಮಾಡ್ತಿದ್ದವ್ರು ಇವತ್ತು ರಾಜಕಾರಣಿಗಳಾಗಿದ್ದಾರೆ. ಆ ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಸೆಲ್ಯೂಟ್ ಮಾಡುದು ಇಡೀ ನಮ್ಮ ದೇಹ 168 ಸೆಂಟಿಮೀಟರ್ ಇರಬೇಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ. ಹೌದಾ ಇಲ್ಲ? ಯಾಕೆ ಅಂದ್ರೆ ಇಷ್ಟು ದೇಹವನ್ನು ಕುಗ್ಗಿಸಿ ಅವನಿಗೂ ಕಳ್ಳನಿಗೆ ಸೆಲ್ಯೂಟ್ ಮಾಡ್ಬೇಕಲ್ಲ. ಅದ್ ಬಿಡಿ, ಪ್ರಾಮಾಣಿಕರು ಸೆಲ್ಯೂಟ್ ಮಾಡ್ತೀವಿ, ಕಳ್ಳರನ್ನ ಎಡೆಮುರಿ ಕಟ್ತೀವಿ ಅಂತ ಅನ್ನುವಂಥದ್ದೊಂದು ತೆಗೆದುಕೊಳ್ಳಿ. ಕನ್ನಡ ಭುವನೇಶ್ವರಿ ಕೆಲಸ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತ ಹೀರೋಗಳಾಗಿ ದುಡ್ಡು ಮಾನ್ಯತೆಗೋಸ್ಕರ ನಾವು ದುಡ್ಡು ಸಂಪಾದನೆ ಮಾಡೋದು, ಕಾರಲ್ಲಿ ಓಡಾಡೋದು ನಮ್ನ ಚೆನ್ನಾಗಿದ್ದಾರೆ ಅಂತ ಜನ ಭಾವಿಸ್ಲಿ ಅಂತ ನಾವು ಮಾಡ್ತಾ ಇರುವಂತ ಕೆಲಸ ಮಾಡೇ ಹೀರೋಗಳಾಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ಕೆಂಪೇಗೌಡ ಸಿನಿಮಾ ತೆಗೆದವ್ರು ಹೀರೋಗಳು. ಹೌದಾ ಇಲ್ಲ? ಮೀಸೆ ತಿರುಗಿಸಿದ ಯಾಕೆಂದ್ರೆ ಈ ಗನ್ನಿದೆಯಲ್ಲ ಇದೇ ಮೀಸೆ ಆಯ್ತಲ್ಲ. ಆ ಕೆಲಸ ಮಾಡೋಕೆ ಶುರು ಮಾಡಿ. KRS ಪಕ್ಷ ನಿಮ್ಮನ್ನು ಒತ್ತರಿಸುತ್ತೆ. ಒಂದು ತಿಳ್ಕೋಬೇಕು ದಯವಿಟ್ಟು ಎಲ್ಲರೂ ಪೊಲೀಸರು, ನಾವು ಪೊಲೀಸ್ ಇಲಾಖೆಯನ್ನ ಗೌರವಿಸ್ತೀವಿ. ಪೊಲೀಸ್ ಇಲಾಖೆಗೆ ಏನ್ ಘನತೆ ಗೌರವ ಇದೆ ಅದನ್ನ ಮರುಪ್ರತಿಷ್ಠಾಪಿಸಬೇಕು ಅನ್ನುವಂತ ಕಾರಣಕ್ಕೆ ಬಡದಾಡ್ತಾ ಇರುವಂತದ್ದು. ಯಾವ್ದೋ ಸಿನಿಮಾದಲ್ಲೊಂದು ಡೈಲಾಗ್ ಇದೆ, ಊರ್ ಕೊತ್ವಾಲ ಪೊಲೀಸ್ ಆಗಿರ್ಬೇಕು, ರೌಡಿ ಅಲ್ಲ. ಅದಲ್ಲ, ಈ ಸಂದರ್ಭವನ್ನ ದಯಮಾಡಿ ಬಳಸಿ ಹೀರೋಗಳಾಗಿ ನಿಮ್ಮ ಹೈಯರ್ ಆಫೀಸರ್ ಕೊಡಿರಿ ಸೆಟ್ಟು. ಆಮೇಲೆ ನಾವಿವತ್ತು ನಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠ ಆಗ್ಬೇಕು. ಈಗ ನೀವು ಯಾವ್ದೋ ಒಂದು ಯಾವ್ದಾವ್ದು ಆಗ್ತಿದೆ, IPC ಇರ್ಬೋದು, CRPC ಇರ್ಬೋದು, ಪೊಲೀಸ್ ಆಕ್ಟ್ ಇರ್ಬೋದು, ಅದಕ್ಕೆ ನೀವು ಕಸ್ಟಡಿ ಏನು, ಅದಕ್ಕೆ ನೀವು ನಿಷ್ಠರಾಗಿರ್ಬೇಕು. ಹಾಗಾಗಿ ನಿಮಗೆ ಅದನ್ನ ಕಣ್ಗೋತ್ರ ಸೆಲ್ಯೂಟ್ ಮಾಡಿ. ಯಾವ ಹೈಯರ್ ಆಫೀಸರ್ ಅಲ್ಲ, ಹೈಯರ್ ಆಫೀಸರ್ ಕಾನೂನು ಬಿಟ್ಟು ನೀನು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಮಾಡಿ. ಕಾನೂನು ಏನಿದೆ ಅದ್ರ ಪ್ರಕಾರ ಮಾಡಿ. ದೊಡ್ಡವರಾಗಿ ಹೀರೋಗಳಾಗಿ ನಿಮ್ಮ ಮಕ್ಕಳು, ನಿಮ್ಮ ಧರ್ಮಪತ್ನಿಯರು ಅವರೆಲ್ಲರೂ ಖುಷಿ ಪಡ್ಬೇಕು. ಅರೆ ಏನೇ ಅಂತ ಬೀಸಿ ತಿರುಗಿಸಿ ಕೆಲಸ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.